ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಣೇಶ್ ಮೈಸೂರು. ನೀವೇನಾದರೂ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ನೀವೇನಾದ್ರು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೇಲ್ಗಳಲ್ಲಿ ಬಿಗ್ ಬಿಲಿಯನ್ ಸೇಲ್ ಇಲ್ಲಾಂದರೆ ಫ್ರೀಡಮ್ ಸೇಲ್ ಯಾವುದೇ ಆಗಲಿ ನೀವು ತೊಗೋಬೇಕು ಅಂತಿದ್ರೆ ದಯವಿಟ್ಟು ಈ ಪಾಯಿಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇದು ನಿಮ್ಮ ದುಡ್ಡು ಸೇವ್ ಮಾಡುತ್ತೆ. ಯಾಕೆಂದರೆ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವಾದರೂ ಒಂದು ಪ್ರಾಡಕ್ಟ್ ತೊಗೋಬೇಕು ಅಂತಿದ್ರೆ ಅದನ್ನು ಆಟೋ ಕಾರ್ಟ್ ಹಾಕಿ ಬಿಫೋರ್ ಬಿಗ್ ಬಿಲಿಯನ್ ಡೇಸ್ ಯಾವುದು ಬರುತ್ತೆ ಅಂದರೆ, ಮಾಮೂಲಿ ದಿನಗಳಲ್ಲಿ ಈ ಪ್ರಾಡಕ್ಟ್ನ ಆ ವಸ್ತುವಿನ ಬೆಲೆ ಎಷ್ಟಿರುತ್ತೆ ಅಂತಂದರೆ ನಾರ್ಮಲಾಗಿ ಕಡಿಮೆ ಇರುತ್ತೆ. ಬಟ್ ನಿಮ್ಮ ಬಿಗ್ ಬಿಲಿಯನ್ ಡೇಸ್ ಆಗಲಿ ಯಾವುದೇ ಫ್ರೀಡಮ್ ಸೇಲ್ಗಳಾಗಲಿ ಜಾಸ್ತಿ ಇರುತ್ತೆ. ಸೊ ನೀವು ತೊಗೋಬೇಕು ಅಂತಂದರೆ ಮೊದಲೇ ಆರ್ಡರ್ ಮಾಡ್ಕೊಂಡು ರಿಸರ್ಚ್ ಮಾಡಿ ಆ ಪ್ರಾಡಕ್ಟ್ಗಳು ಎಷ್ಟು ಪ್ಲಾಟ್ಫಾರ್ಮ್ಗಳಿದೆ, ಮೀಶೋ ಆಗಲಿ, ಅಮೆಝಾನ್ ಆಗಲಿ, ಇಲ್ಲ ಫ್ಲಿಪ್ಕಾರ್ಟ್ ಆಗಲಿ, ನೀವು ಅದರಲ್ಲಿ ಸರ್ಚ್ ಮಾಡಿ ಯಾವುದಕ್ಕೆ ಪ್ರೈಸ್ ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ. ಅದು ನೋಡಿಕೊಂಡು ಯಾವುದ್ರಲ್ಲಿ ಕಡಿಮೆ ಇದೆ ನೋಡಿ, ಅದನ್ನು ಮೊದಲೇ ಆಟೋಕ್ಕೆ ಹಾಕೊಳ್ಳಿ. ನೀವು ಅದು ಬಿಗ್ ಬಿಲಿಯನ್ ಡೇಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅದು ಜಾಸ್ತಿನೇ ಇರುತ್ತೆ. ಈ ಥರ ಕೆಲವು ಪ್ರಾಡಕ್ಟ್ಸ್ಗಳಿಗೆ ಖಂಡಿತ ಬಿಗ್ ಬಿಲಿಯನ್ ಡೇಸ್ ಆಗಲಿ ಯಾವುದೇ ಫ್ರೀಡಮ್ ಸೇಲ್ಗಳಾಗಲಿ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಬಟ್ ನೀವೇನು ಮಾಡಿ ಅಂತಂದರೆ ಈ ಟ್ರಿಕ್ನ ಯೂಸ್ ಮಾಡಿ. ಯಾಕೆ ಅಂತಂದರೆ ಈ ಟ್ರಿಕ್ನ ಯೂಸ್ ಮಾಡಿದ್ರೆ ನಿಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ. ಹೇಗೆ ಅಂತಂದರೆ ಒಂದು ಪ್ರಾಡಕ್ಟ್ನ ಮೊದಲೇ ಸ್ವಲ್ಪ ದಿನಗಳ ಮುಂಚೆ ರಿಸರ್ಚ್ ಮಾಡಿ ಆಮೇಲೆ ನೀವು ಬಿಗ್ ಬಿಲಿಯನ್ ಡೇಸ್ಗಳಲ್ಲಿ ಅದನ್ನು ಚೆಕ್ ಮಾಡಿ ಎಷ್ಟು ಪ್ರೈಸ್ ಇದೆ, ಮೊದಲೆಷ್ಟಿದೆ, ಈ ಪ್ರೈಸ್ ಎಷ್ಟಾಗಿದೆ. ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಏನು ಆಫರ್ ಕೊಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಆಫರ್ ಬರ್ತಾಯಿದೆ, ಬಿಗ್ ಬಿಲಿಯನ್ ಡೇಸ್ ಬರ್ತಾಯಿದೆ, ಇಲ್ಲ ಯಾವುದೋ ಒಂದು ಸೇಲ್ ಬರ್ತಾಯಿದೆ ಅಂತೇಳಿ ನೀವು ಪ್ರಾಡಕ್ಟ್ನ ಅವತ್ತು ತೊಗೋತೀರಾ. ಬಟ್ ನಿಮಗೆ ಆ್ಯಕ್ಚುಲಿ ಅದು ಬೇರೆ ದಿನಗಳಲ್ಲಿ ಕಡಿಮೆನೇ ಇರುತ್ತೆ. ಯಾಕೆಂದರೆ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನೇ ಸುಮಾರು ಸಲ ಕಾರ್ಟಿಗೆ ಆ್ಯಡ್ ಮಾಡಿ ಚೆಕ್ ಮಾಡಿದಾಗ ನಾರ್ಮಲ್ ಡೇಸ್ಗಿಂತ ಈ ಸೇಲ್ಗಳಲ್ಲಿ ಜಾಸ್ತಿ ಇರುತ್ತೆ, ಸುಮಾರು ಜಾಸ್ತಿ ಇರುತ್ತೆ. ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ಅವರು ಆಫರ್ ಕೊಡ್ತಾರೆ, ಅವ್ರು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿರ್ತಾರೆ, ಅದಕ್ಕೆ ಮಾತ್ರ ಕೊಟ್ಟಿರ್ತಾರೆ, ಎಲ್ಲದಕ್ಕೂ ಕೊಡಲ್ಲ. ಯಾಕೆಂದರೆ ಅವರು ಯಾವುದೇ ಲಾಭ ಮಾಡಲ್ಲ. ಸೊ ಇದನ್ನು ತಿಳ್ಕೊಳ್ಳಿ.